ಸೌಂಡ್ ನೋಡಿ ಫಸ್ಟು ಯಾವ ಥರ ಬರುತ್ತೆ ಅಂತ, ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಮೋಟ್ರ್ ಸೌಂಡ್ ನೋಡಿ ಫ್ರೆಂಡ್ಸ್ ಯಾವ ಥರ ಬರ್ತಾ ಇದೆ, ನೀಟಾಗಿ ಬರ್ತಾ ಇದೆ. ಇದಕ್ಕೆ ನಾನು ನೀರು ಹಾಕಿ ಕೂಡ ಚೆಕ್ ಮಾಡಿ ತೋರಿಸ್ತೇನೆ. ಸೊ ಪಂಪಲ್ಲಿ ನಿಮಗೆ ಲೀಕೇಜ್ ಆದರೆ, ಸೊ ನೀರು ಲೀಕೇಜ್ ಆದರೆ ಇದಕ್ಕೆ ಪ್ರಾಬ್ಲಮ್ ಯಾವ ಥರ ಸಾಲ್ವ್ ಮಾಡಬೇಕಂತ ಈ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಸೊ ನೀವು ವಿಡಿಯೋ ಫುಲ್ಲಾಗಿ ವಾಚ್ ಮಾಡಿದರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ. ಹಲೋ ಫ್ರೆಂಡ್ಸ್, ಗೋಲ್ಡನ್ ಸರ್ವಿಸ್ ಸೆಂಟರ್ಗೆ ನಿಮಗೆಲ್ಲ ಸ್ವಾಗತ. ನಾರ್ಮಲ್ ಆಗಿ ನೀವು ನೋಡ್ತಿರ್ಬೋದು ಈ ಥರದ ಮೋಟ್ರುಗಳು ತುಂಬ ಸೌಂಡ್ ಮಾಡ್ತವೆ. ಸೊ ಇದಕ್ಕೆ ಸೌಂಡ್ ನೋಡಿ ಫಸ್ಟು ಯಾವ ಥರ ಬರುತ್ತೆ ಅಂತ, ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಸೊ ಈ ಥರ ಸೌಂಡ್ ಬರೋದು ಬೇರಿಂಗ್ಲಿಂದ. ಸೊ ಈ ಬೇರಿಂಗ್ನ ಯಾವ ಥರ ನಾನು ತೆಗೆದು ಸೌಂಡ್ಲೆಸ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ತೋರಿಸ್ತೇನೆ. ಫಸ್ಟಿಗೆ ನಾವು ಈ ಫ್ಯಾನ್ನ ತಗೊಳ್ಳೋಣ. ಇಲ್ಲಿ ನಟ್ ಕೂಡ ತಕ್ಕೊಳ್ತೇನೆ. ಸೊ ನನ್ನ ವಿಡಿಯೋಗಳು ತುಂಬಾ ಇನ್ಫಾರ್ಮೇಟಿವ್ ಆಗಿರ್ತವೆ. ನೀವು ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ. ಸೊ ನಾನು ಏನು ಹೇಳ್ಬೇಕಂತ ಇದ್ದೀನಿ, ಇದರಲ್ಲಿ ಯಾವ ತರ ಕೆಲಸ ಮಾಡ್ಬೇಕಂತ. ಸುಮ್ಮನೆ ಫಾಸ್ಟ್ ಆಗಿ ತೋರಿಸಿದ್ರೆ ನಿಮಗೆ ಅರ್ಥ ಆಗಲ್ಲ. ನಿಮಗೆ ಅರ್ಥ ಆಗ್ಲಿ ಅಂತಾನೆ ನಾನು ಇಷ್ಟು ಕ್ಲೀನ್ ಆಗಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ಈ ತರ ಮೋಟರ್ಗಳು ನೀವು ಕಾಮನ್ ಆಗಿ ನೋಡ್ತಿರ್ಬೋದು, ಎಲ್ಲ ತರ ಸೌಂಡ್ ಬರ್ತಿರುತ್ತೆ. ಸೊ ಇದು ಮೋಟ್ರಿಂದ ಸೌಂಡ್ ಅಲ್ಲ, ಇದು ಆಕ್ಚುಲಿ ಬೇರಿಂಗ್ ಸೌಂಡ್. ಈ ತರ ಸೌಂಡ್ ಬರ್ತವೆ. ಸೊ ಇದನ್ನ ಯಾವ ತರ ನಾನು ಪೂರ್ತಿ ಸೌಂಡ್ಲೆಸ್ ಮಾಡ್ತೀನಿ ನೋಡಿ. ಓಕೆ, ಇದು ಬೇರಿಂಗು, ಫ್ರಂಟ್ ಬೇರಿಂಗು ಎಷ್ಟು ಶೇಕ್ ಇದೆ. ಈ ತರ ಇದ್ರೆ ಇಲ್ಲಿ ನೋಡಿ ನಮ್ಮ ರೂಟ್ರು ಎಷ್ಟು ತಿಕ್ಕುತ್ತಾ ಇದೆ. ಓಕೆ, ಇದೆಲ್ಲ ಬಾಡಿಗೆ ಟಚ್ ಆಗ್ತಾ ಇದೆ ಈ ಸೈಡ್. ಸೊ ನಮ್ಮ ವೈಂಡಿಂಗ್ ಚೆನ್ನಾಗಿದೆ. ವೈಂಡಿಂಗ್ ನಲ್ಲಿ ನಾವು ಏನು ಮಾಡಲ್ಲ. ಈಗ ನಮ್ಮ ಕೆಲಸ ಇರೋದು ಬರೀ ಪಂಪಲ್ಲಿ ಮಾತ್ರ. ಸೌಂಡ್ ಬರ್ತಾ ಇದೆಯಲ್ಲ, ಸೊ ಈಗ ಪಂಪ್ ಓಪನ್ ಮಾಡ್ಕೊಳ್ತೇನೆ. ಸೊ ಪಂಪಲ್ಲಿ ಏನಾಗಿದೆ ನೋಡೋಣ. ಸೊ ನೋಡಿ ನಮ್ಮ ಇಂಪ್ಲೇರು ಚೆನ್ನಾಗಿದೆ. ಈಗ ನಾವು ಇಂಪ್ಲೇರ್ನ ಓಪನ್ ಮಾಡ್ಕೊಳ್ಳೋಣ. ಸೊ ನೋಡಿ ಇಂಪ್ಲೇರ್ನ ಓಪನ್ ಮಾಡಲಿಕ್ಕೆ ನಾನು ಫಸ್ಟು ಈ ಥರ, ಇದು ಪ್ರೆಸ್ಸಿಂಗ್ ಇಂಪ್ಲೇರು. ಸೊ ಅದಕ್ಕೋಸ್ಕರ ನಾನು ಈ ಥರ ಓಪನ್ ಮಾಡ್ತೇನೆ. ಸೊ ನೋಡಿ ಇಂಪ್ಲೇರು ಓಪನ್ ಆಗಿದೆ. ಇದರಲ್ಲಿ ಚಾವಿ ಕೂಡ ಇರುತ್ತೆ. ಇದು ಇಂಪ್ಲೇರಿಗೆ ಫಿಟ್ ಆಗಿ ಕುಂದಿರುತ್ತೆ. ಸೊ ನೋಡಿ ಆಯಿಲ್ ಸೀಲ್ ಎಲ್ಲ ಕಟ್ ಆಗಿದೆ. ಇದು ಕ್ಲೋಸ್ ಆಯಿಲ್ ಸೀಲ್ ಅಂತ ಹೇಳ್ತೇವೆ. ಆಯಿಲ್ ಸೀಲ್ ಅಲ್ಲಿ 2 ಟೈಪ್ಸ್ ಬರ್ತವೆ, ಒಂದು ಓಪನ್ ಆಯಿಲ್ ಸೀಲ್, ಒಂದು ಕ್ಲೋಸ್ ಆಯಿಲ್ ಸೀಲ್. ಸೊ ಇದು ನೋಡ್ತಿರ್ಬೋದು ಯಾವ ತರ ಕೊಳ್ತೋಗ್ಬಿಟ್ಟಿದೆ. ಫಸ್ಟಿಗೆ ಗ್ರೈಂಡಿಂಗ್ ಮಾಡ್ತೇವೆ, ಆಮೇಲೆ ಗ್ಯಾಸ್ ವೆಲ್ಡಿಂಗ್ ಮಾಡಿಸಿ ಲೇತಲ್ಲಿ ಟರ್ನ್ ಮಾಡಿಸ್ಬೇಕು. ಅವಾಗ ಇದು ಸಾಫ್ಟ್ ಪರ್ಫೆಕ್ಟ್ ಆಗಿ ರೆಡಿ ಆಗುತ್ತೆ. ಈಗ ಇದರಲ್ಲಿ ಸೌಂಡ್ ನೋಡಿ. ಇದರಲ್ಲಿ ಯಾವ ತರ ಸೌಂಡ್ ಬರ್ತಾ ಇದೆ. ಸೊ ನೀರು ಹೋಗಿ ನೋಡಿ ಇದು ಯಾವ ತರ ಬೇರಿಂಗ್ ಆಗಿದೆ. ಸೊ ನೋಡಿ ಫ್ರೆಂಡ್ಸ್, ಇದು ಈ ತರ ಗ್ರೈಂಡಿಂಗ್ ಮಾಡಿದ್ರೆ ಮಾತ್ರ ಇದು ವೆಲ್ಡಿಂಗ್ ಆಗುತ್ತೆ. ಇದರಲ್ಲಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಆಮೇಲೆ ಗೊತ್ತಾಗುತ್ತೆ ಪಂಪ್ ಲೀಕೇಜ್ ಪ್ರಾಬ್ಲಮ್ನ ಯಾವ ತರ ನೀವು ಸಾಲ್ವ್ ಮಾಡ್ಬೋದು ಅಂತ. ಸೊ ಪಂಪಲ್ಲಿ ನಿಮಗೆ ಲೀಕೇಜ್ ಆದ್ರೆ, ಸೊ ನೀರು ಲೀಕೇಜ್ ಆದ್ರೆ ಇದಕ್ಕೆ ಪ್ರಾಬ್ಲಮ್ ಯಾವ ತರ ಸಾಲ್ವ್ ಮಾಡ್ಬೇಕಂತ ಈ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ. ಸೊ ನೀವು ವಿಡಿಯೋ ಫುಲ್ ಆಗಿ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ. ಸೊ ಇದು ಗ್ರೈಂಡಿಂಗ್ ಮಾಡಲಿಲ್ಲ ಅಂದ್ರೆ ಇದಕ್ಕೆ ವೆಲ್ಡಿಂಗ್ ಮಾಡ್ಲಿಕ್ಕೆ ಬರಲ್ಲ. ಸೊ ಗ್ಯಾಸ್ ವೆಲ್ಡಿಂಗ್ ಯಾವ ತರ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ತೇನೆ. ಸೊ ವಿಡಿಯೋನ ಫುಲ್ ಆಗಿ ವಾಚ್ ಮಾಡಿ. ಸೊ ನೋಡಿ ಫ್ರೆಂಡ್ಸ್, ನಾವು ಗ್ಯಾಸ್ ವೆಲ್ಡಿಂಗ್ ಹತ್ರ ಹೋದರೆ ಅವರು ಫಸ್ಟು ಕಾರ್ಪೆಟ್ನ ಹಾಕಿದರು, ಆಮೇಲೆ ಸ್ವಲ್ಪ ವಾಟರ್ನ ಬಿಡ್ತಾರೆ. ಸೊ ನೋಡಿ ನೀರು ಬಿಟ್ಟ ಮೇಲೆ ಇವರು ಗ್ಯಾಸ್ ವೆಲ್ಡಿಂಗ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಗ್ಯಾಸ್ ವೆಲ್ಡಿಂಗ್ ಮಾಡಿಸ್ಬೇಕಾದ್ರೆ ನಾವು ಬೇರಿಂಗ್ ಕೂಡ ಹೀಟ್ ಮಾಡಿ ತೆಗೆಸ್ತೇವೆ. ಸೊ ಬೇರಿಂಗ್ ತೆಗಿಬೇಕಾದ್ರೆ ನಮ್ಮ ಸಾಫ್ಟು ಬೆಂಡ್ ಆಗ್ಬೋದು, ಅದಕ್ಕೆ ನಾವು ಹೀಟ್ ಮಾಡಿ ತೆಗೆಸ್ತೇವೆ. ನೋಡಿ ಇವರು ಹಿತ್ತಾಳಿ ವೆಲ್ಡಿಂಗ್ನಿಂದ ಮಾತ್ರ ಇದನ್ನು ವೆಲ್ಡಿಂಗ್ ಮಾಡ್ತಾರೆ. ಸೊ ಕೆಬ್ಬಣದ ರಾಡ್ರಿಂದ ಇದು ಮಾಡೋಕ್ಕೆ ಬರಲ್ಲ, ಇದು ಹಿತ್ತಾಳಿ ರಾಡ್ಲಿಂದನೇ ಮಾಡಿಸ್ಬೇಕು. ನಾವು ನೀರಲ್ಲಿ ಹಾಕೋಲ್ಲ, ತಣ್ಣಗಾದ್ಮೇಲೆ ಮಾತ್ರ ನಾವು ಲೇತಿಗೆ ಕೊಡ್ತೇವೆ. ಸೊ ಅದು ತಣ್ಣಗಾಗಿ ಸ್ವಲ್ಪ ಟೈಮ್ ತಗೊಳುತ್ತೆ. ತಣ್ಣಗಾದ್ಮೇಲೆ ಲೇತ್ನವರು ನೋಡಿ ಈ ಥರ ಕ್ಲೀನಾಗಿ ಫಿನಿಶ್ ಮಾಡಿಕೊಡ್ತಾರೆ. ಸೊ ಲೇತ್ ಮಿಷನ್ನವರು ತುಂಬ ಇಂಪಾರ್ಟೆಂಟ್ ಕೆಲಸ ಇವ್ರದ್ದೇ ಇರುತ್ತೆ. ನಾವು ಆಯಿಲ್ ಸೀಲ್ ಮತ್ತು ಬೇರಿಂಗು ಎಲ್ಲ ಕೊಡ್ತೇವೆ. ಸೊ ಇವರು ಸೈಜ್ ನೋಡಿ ಕರೆಕ್ಟಾಗಿ ಫಿಟ್ಟಿಂಗ್ ಆಗೋ ಹಾಗೆ ಇವರು ಫಿನಿಶಿಂಗ್ ಮಾಡಿ ಕೊಡ್ತಾರೆ.
ಸೊ ನೋಡಿ ಇವರು ಆಯಿಲ್ ಸೀಲ್ ಚೆಕ್ ಮಾಡ್ತಾ ಇದ್ದಾರೆ. ಸೊ ಇದು ಇಷ್ಟು ಟೈಟ್ ಬಂದರೆ ಸಾಕು, ಇವರು ಫಿನಿಶಿಂಗ್ ಮಾಡಿ ನಮಗೆ ಕೊಡ್ತಾರೆ. ಸೊ ನೋಡಿ ಫ್ರೆಂಡ್ಸ್, ಇದು ಯಾವ ಥರ ಫಿನಿಶಿಂಗ್ ಆಗಿದೆ ಅಂತ. ಇದ್ರ ಮೇಲೆ ಇತ್ತಾಳಿ ಕೋಟಿಂಗ್ ಬರುತ್ತೆ. ಸೊ ಇದು ನೆಕ್ಸ್ಟ್ ಲೈಫ್ ಟೈಮ್ ಮಟ್ಟ ನಡೆಯುತ್ತೆ ಮೋಟರ್ ಇರೋವರೆಗೂ. ಬಟ್ ಇದು ಯಾವುದೇ ಥರ ಜಂಗಿಂಗ್ ಏನು ತಿನ್ನಲ್ಲ. ಸೊ ಈ ಸೈಡ್ ಕೂಡ ಇದು ತುಂಬ ಲೂಸ್ ಇತ್ತು ಬೇರಿಂಗು. ಸೊ ಈ ಸೈಡ್ ಕೂಡ ನಾನು ನೋಡಿ ಈ ಥರ ಇತ್ತಾಳಿ ವೆಲ್ಡಿಂಗ್ ಮಾಡಿಸಿ ಈ ಥರ ಮಾಡಿಸಿದ್ದೀನಿ. ಸೊ ಈಗ ಫಿಟ್ಟಿಂಗ್ ಮಾಡೋಣ. ಇಷ್ಟಾದರೆ ಸಾಕು, ನಮ್ಮ ಮೋಟ್ರು ಲೀಕೇಜ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಸೊ ವೆಲ್ಡಿಂಗ್ ಮಾಡಿಸ್ಬೇಕಾದ್ರೆ ನಮ್ಮ ಚಾವಿ ಕೂರುತ್ತೆ ಇಲ್ಲಿ. ಸೊ ಈ ಜಾಗದಲ್ಲಿ ಈ ಥರ ಚಾವಿ ಇರುತ್ತಲ್ಲ, ಸೊ ನಮ್ಮ ಚಾವಿ ಕೂರೋ ಜಾಗದಲ್ಲಿ ನಾವು ಯಾವುದೇ ಕಾರಣಕ್ಕೂ ವೆಲ್ಡ್ ಮಾಡಿಸ್ಬಾರ್ದು. ಸೊ ಇಲ್ಲಿ ವೆಲ್ಡ್ ಮಾಡಿಸಿದ್ರೆ ಸೊ ಈ ಚಾವಿ ಕೂರಲ್ಲ, ನಿಮ್ಮ ಇಂಪ್ಲೇರೇ ಕೂರಲ್ಲ. ಸೊ ಈ ಇಂಪ್ಲೇರಿಗೆ ಚಾವಿ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಮ್ಮ ಆಯಿಲ್ ಸೀಲ್ ಹೋಗಿದೆ. ಸೊ ಆಯಿಲ್ ಸೀಲ್ ಬದಲಿ ನಾನು ಹೊಸ ಆಯಿಲ್ ಸೀಲ್ನ ಹಾಕ್ತೇನೆ. ಈ ಹಳೆ ಬೇರಿಂಗ್ ಬದಲಿ ನಾನು ರಿಪ್ಲೇಸ್ ಮಾಡಿ ಹೊಸ ಬೇರಿಂಗ್ನ ಹಾಕ್ತೇನೆ. ಆಯಿಲ್ ಸೀಲಿಗೆ ಇದು ಹಾಕೋ ಅವಶ್ಯಕತೆ ಇಲ್ಲ. ಇದು ಕ್ರಾಕ್ ಆದರೆ ಮಾತ್ರ ನಾವು ಇದನ್ನ ಚೇಂಜ್ ಮಾಡ್ತೇವೆ. ಇದು ಕ್ರಾಕ್ ಆಗಿದೆ. ಸೊ ಇಂಥ ಟೈಮಲ್ಲಿ ಮಾತ್ರ ನಾವು ಇದನ್ನ ಚೇಂಜ್ ಮಾಡ್ತೀನಿ. ಸೊ ಯಾವ ಥರ ಚೇಂಜ್ ಮಾಡ್ತೀನಿ ನೋಡಿ. ನೋಡಿ ಫ್ರೆಂಡ್ಸ್, ಇದು ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಇದು ಕಟ್ ಆಗಿದೆ. ಇದ್ರ ಬದಲಿ ಇದು ಹಾಕ್ತೇನೆ. ನೈಸ್ ಇರೋದು ಫ್ರಂಟಿಗೆ ಬರುತ್ತೆ ನೋಡಿ. ಈ ತರ ಇರೋದು ನಾನು ಬ್ಯಾಕ್ ಸೈಡ್ ಹಾಕ್ತೀನಿ. ಯಾವುದು ಶೈನಿಂಗ್ ಇರುತ್ತೋ ಅದು ಫ್ರಂಟ್ ಸೈಡ್ ಅಲ್ಲಿ ಇರುತ್ತೆ, ಈ ಸೈಡ್. ಇದಕ್ಕೆ ಯಾವುದೇ ತರ ಗಮ್ ಹಾಕೋ ಅವಶ್ಯಕತೆ ಇಲ್ಲ. ಇದು ಇಷ್ಟೇ ಹಾಕಿದ್ರೆ ಸಾಕು, ಕೂರುತ್ತೆ. ಸೊ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಕುಂತಿದೆ. ಈ ತರ ಇದು ಒಂದು ಕೂರಿಸಿದ್ರೆ ಸಾಕು. ನೀವು ಏನಾದ್ರೂ ಈ ಸೀಲ್ ತೆಗಿಯಕ್ ಹೋದ್ರೆ ಸೊ ಇದು ದಡ ಅಡ್ಜಸ್ಟ್ ಆಗಲ್ಲ, ನೀರು ಲೀಕೇಜ್ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಈ ಬೇರಿಂಗ್ ಕೂಡ ಓಪನ್ ಮಾಡ್ಕೊಳ್ತೇನೆ. ಬೇರಿಂಗ್ ಹಾಕ್ಬೇಕಾದ್ರೆ ಯಾವತ್ತು ಸೆಂಟ್ರಿಗೆ ಹೊಡಿಬಾರ್ದು. ಸೊ ಸೆಂಟ್ರಲ್ಲಿ ಇರೋದು ಈ ಬೇರಿಂಗ್ ನ ಇಲ್ಲಿ ಹೊಡೆದ್ರೆ ತುಂಬಾ ಸೌಂಡ್ ಬರುತ್ತೆ ಬೇರಿಂಗ್ ನಲ್ಲಿ. ಬೇರಿಂಗ್ ಹೊಡಿಬೇಕಾದ್ರೆ ಸೈಡ್ ಅಲ್ಲಿ ಮಾತ್ರ ಹೊಡಿಬೇಕು. ಈ ಸೈಡ್ ಅಲ್ಲಿ, ಸೆಂಟ್ರಲ್ಲಿ ಯಾವತ್ತು ಹೊಡಿಬಾರ್ದು. ಫ್ರಂಟ್ ಸೈಡ್ ಕೂಡ ಇದು ಬ್ಯಾಕ್ ಸೈಡು. ನಾನು ಫ್ರಂಟ್ ಸೈಡ್ ಕೂಡ ಒಂದು ಹೊಸ ಬೇರಿಂಗ್ ನ ಹಾಕ್ತೇನೆ. ಬಟ್ ಸ್ಟ್ಯಾಂಡರ್ಡ್ ಬೇರಿಂಗ್ ಮಾತ್ರ ಹಾಕಿ ನೀರಿನ ಮೋಟ್ರಿಗೆ. ನಾವು ಹಾಕೋದು HCH. ಸೊ ಪರ್ಫೆಕ್ಟ್ ಆಗಿ ಕುಂತಿದೆ. ಫಸ್ಟಿಗೆ ಪಂಪ್ ಫಿಟ್ ಮಾಡ್ಕೊಳ್ಳೋಣ. ಈ ಸೈಡು ಇದು ನೋಡಿ ಪರ್ಫೆಕ್ಟ್ ಆಗಿ ಕುಂತಿದೆ. ಇದಕ್ಕೆ ಆಯಿಲ್ ಸೀಲ್ನ ಹಾಕ್ತೇವೆ. ಕೆಲವೊಂದು ಆಯಿಲ್ ಸೀಲ್ಗಳಲ್ಲಿ ಲಾಕ್ ಬರುತ್ತೆ. ಸೊ ಫ್ರಂಟ್ ಸೈಡು ಲಾಕ್ ಬರುತ್ತೆ. ಆಯಿಲ್ ಸೀಲ್ ಕುಂತ ಮೇಲೆ ನೀವು ಲಾಕ್ ಇದ್ದರೆ ಮಾತ್ರ ಲಾಕ್ನ ಹಾಕಿ, ಕೆಲವೊಂದಕ್ಕೆ ಇರೋದಿಲ್ಲ. ಸೊ ಇದಕ್ಕೆ ಲಾಕ್ ಇಲ್ಲ ಫ್ರೆಂಡ್ಸ್. ಸೊ ನೋಡಿ ನಮ್ಮ ಆಯಿಲ್ ಸೀಲ್ ಕರೆಕ್ಟಾಗಿ ಫಿಟ್ಟಿಂಗ್ ಆಗಿದೆ. ಸೊ ಆಯಿಲ್ ಸೀಲ್ ಮಾತ್ರ ಟೈಟ್ ಆಗಿರಬೇಕು, ಇಲ್ಲಾಂದರೆ ನೀರು ಲೀಕೇಜ್ ಆಗೋ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ಮೋಟ್ರ್ ಫಿಟ್ ಮಾಡಬೇಕಾದ್ರೆ ಯಾವತ್ತು ಇದು ನೀವೇನಾದ್ರೂ ಈ ತರ ಕೆಳಗೆ ಫಿಟ್ ಮಾಡಿದ್ರೆ ಮೋಟ್ರ್ ಫಿಟ್ ಆಗುತ್ತೆ, ಬರೋದೇ ಇಲ್ಲ ನೀರು. ನೀರು ಬರಬೇಕಾದ್ರೆ ಈ ಹೆಡ್ ಮೇಲ್ಗಡೆ ಇರಬೇಕು. ಇದು ಎಲ್ಲ ಮೋಟ್ರ್ಗಳಿಗೂ ಇರುತ್ತೆ ಇದು ಹೆಡ್. ಈ ಹೆಡ್ ಮೇಲ್ಗಡೆ ಇರಬೇಕು, ಅವಾಗೇ ನಿಮ್ಮ ಮೋಟ್ರು ನೀರು ಎತ್ತೋದು. ಸೊ ನೋಡಿ ನಾನು ಮೇಲ್ಗಡೆ ಮಾಡಿದ್ದೀನಿ. ಸೊ ಮೋಟರ್ ಬಗ್ಗೆ ಯಾವುದೇ ಕನ್ಫ್ಯೂಷನ್ ಇದ್ರೂ ನನಗೆ ಒಂದು ಕಮೆಂಟ್ ಮಾಡಿ. ನಾನು ಇಷ್ಟು ಕ್ಲೀನಾಗಿ ಅರ್ಥಪೂರ್ಣವಾಗಿ ನಿಮಗೆ ಹೇಳ್ಕೊಡ್ತೇನೆ. ಆದರೂ ನಾವು ಹೇಳಬೇಕು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ. ಸೊ ನಿಮಗೆ ಸ್ವಲ್ಪ ಆದರೂ ಅರ್ಥ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು. ಈಗ ನಾವು ಇಂಪ್ಲೇರ್ನ ಫಿಟ್ ಮಾಡೋಣ. ನೋಡಿ ಇಂಪ್ಲೇರ್ ಫಿಟ್ ಮಾಡೋಕ್ಕಿಂತ ಮುಂಚೆ
ಇದಕ್ಕೆ ಚಾವಿ ಹಾಕ್ಬೇಕು. ಚಾವಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ವಲ್ಪ ಗ್ರೀಸ್ ಹಚ್ಚಿ ಇದಕ್ಕೆ ಚಾವಿ ಹಾಕ್ತೀವಿ. ನಮ್ಮ ಇಂಪ್ಲೇರ್ ಕೂಡ್ತಾ ಇಲ್ಲ. ನಾವು ಇದಕ್ಕೆ ಸ್ವಲ್ಪ ಪೇಪರ್ ಹಿಡಿದೀವಿ. ಚಾವಿ ಕುಂದ್ರುತ್ತೆ. ಸೊ ನಮ್ಮ ಚಾವಿ ಇಲ್ಲಿಂದ ಕಾಣ್ತಾ ಇದೆ. ಓಕೆ, ಸ್ವಲ್ಪ ಗ್ರೀಸ್ ಹಚ್ಚೋಣ. ಈಗ ಈ ಪಂಪು ಫಿಟ್ಟಿಂಗ್ ಆಗುತ್ತೆ. ನೋಡಿ, ನಮ್ಮ ಪಂಪ್ ಕೂಡ ಫಿಟ್ಟಿಂಗ್ ಆಗಿದೆ. ಸೊ ಈಗ ಫ್ಯಾನ್ ಕೂಡ ಫಿಟ್ ಮಾಡ್ತೇನೆ. ಬಹಳಷ್ಟು ಮಂದಿ ಫ್ಯಾನ್ ಫಿಟ್ ಮಾಡ್ತಾರೆ, ಬಟ್ ಅದ್ರ ಕ್ಯಾಪ್ ಕೂಡ ಫಿಟ್ ಮಾಡಲ್ಲ. ಅದ್ರ ಕ್ಯಾಪ್ ಫಿಟ್ ಮಾಡಿದ್ರೆ ಮಾತ್ರ ಮೋಟ್ರು ಕೋಲ್ಡ್ ಆಗುತ್ತೆ. ಇಲ್ಲ ಅಂದ್ರೆ ನೀವು ಕ್ಯಾಪ್ ಹಾಕ್ಲಿಲ್ಲ, ಬರೀ ಫ್ಯಾನ್ ಅಷ್ಟೇ ಇದೆ, ಸೊ ಮೋಟ್ರ್ ಕೋಲ್ಡ್ ಆಗಲ್ಲ ಫ್ರೆಂಡ್ಸ್. ಅವಾಗ ಮೋಟ್ರ್ ಹೀಟ್ ಆಗಿ ಸುಡೋ ಚಾನ್ಸಸ್ ಇರುತ್ತೆ. ಮೋಟ್ರ್ ಸೌಂಡ್ ನೋಡಿ ಫ್ರೆಂಡ್ಸ್, ಯಾವ ತರ ಬರ್ತಾ ಇದೆ, ಎಷ್ಟು ನೀಟಾಗಿ ಬರ್ತಾ ಇದೆ. ಇದಕ್ಕೆ ನಾನು ನೀರ್ ಹಾಕಿ ಕೂಡ ಚೆಕ್ ಮಾಡಿ ತೋರಿಸ್ತೇನೆ. ಫಸ್ಟಿಗೆ ಕ್ಯಾಪ್ ಹಾಕೋಣ. ಸೊ ಈ ಮೋಟ್ರು ಆನ್ ಮಾಡಿ ನಿಮಗೆ ಚೆಕ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್, ಯಾವ ತರ ನೀರು ಬರ್ತಾ ಇದೆ ಅಂತ. ಲೀಕೇಜ್ ಆಗ್ತದೆ ಇಲ್ಲ ಅದು ಕೂಡ ನಾನು ತೋರಿಸ್ತೇನೆ. ಸೊ ನೋಡಿ, ಫಸ್ಟಿಗೆ ನಾವು ನೀರು ಹಾಕ್ತೇವೆ. ಸೊ ನೀರು ಹಾಕಿ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ನೋಡಿ ಫ್ರೆಂಡ್ಸ್, ನೀರು ಹಾಕಿ ಸ್ಟಾರ್ಟ್ ಮಾಡಿದ್ರೆ ಮಾತ್ರ ಸ್ವಲ್ಪ ಗಡ ಆಗಿ ನಿಮಗೆ ಶೆಲ್ಫ್ ತಗೊಳುತ್ತೆ. ನೋಡಿ, ಇದು ನೀರು ಯಾವ ತರ ಬರ್ತಾ ಇದೆ. ಸೊ ಯಾವುದೇ ತರ ಇದು ಲೀಕೇಜ್ ಕೂಡ ಆಗ್ತಾ ಇಲ್ಲ. ಸೊ ನಮ್ಮ ಕೆಲಸ ಪರ್ಫೆಕ್ಟ್ ಆಗಿ ಫಿನಿಶ್ ಆಗಿದೆ ಅಂತ ನಾವು ತಿಳ್ಕೊಂತೇವೆ. ಸೊ ನೋಡಿ ಫ್ರೆಂಡ್ಸ್, ಇದು ಯಾವ ತರ ಸೌಂಡ್ ಬರ್ತಾ ಇದೆ. ಇಲ್ಲಿ ನೋಡಿ, ಬಕೆಟ್ ಕೂಡ ಎಷ್ಟು ನೀರು ಕ್ಲೀನ್ ಆಗಿ ಬಂತು. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ.